ಪ್ರತಿನಿತ್ಯ ಮನೆಯ ಕಸ ಗುಡಿಸಿ ಒರೆಸೋದಕ್ಕೂ ಸರಿಯಾದ ಕ್ರಮ ಇದೆ ಅಂದರೆ ನೀವು ನಂಬ್ತೀರಾ? ಎಲ್ರಿಗೂ ನಮಸ್ಕಾರ. ಐ ಆಮ್ ಜ್ಯೋತಿ ಸಚಿನ್ ಫ್ರಮ್ ಧಾತ್ರಿ ಶ್ಲೋಕ ಸೆಂಟರ್. ಪ್ರತಿನಿತ್ಯ ನಾವೆಲ್ಲರೂ ಬೆಳಗ್ಗೆ ಮತ್ತು ಸಂಜೆ ಮನೆಯ ಕಸವನ್ನು ಗುಡಿಸ್ತೀವಿ ಮತ್ತು ಹಾಗೆಯೇ ಒರೆಸ್ತೀವಿ. ಸೊ ಯಾವಾಗಲೂ ಅಷ್ಟೇ ಶಾಸ್ತ್ರದ ಪ್ರಕಾರ ಮನೆಯನ್ನು ಗುಡಿಸೋವಾಗ ಒಳಗಡೆಯಿಂದ ಗುಡಿಸ್ತಾ ಬಂದು ಹೊರಗಡೆ ಕಸವನ್ನು ತೆಗೆದು ಹಾಕಬೇಕು. ಅದೇ ರೀತಿ ಒರೆಸೋವಾಗ ಮನೆಯ ಬಾಗಿಲ ಎಂಟ್ರೆನ್ಸಿಂದ ಒರೆಸ್ತಾ ಕೊನೆಗೆ ತಗೊಂಡು ಹೋಗಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಯ ಒಳಗಡೆ ಇರುವಂತಹ ಅಲಕ್ಷ್ಮಿ ನೆಗೆಟಿವ್ ಎನರ್ಜೀಸ್ ಎಲ್ಲವೂ ದೂರ ಆಗಿ ಮನೆಯ ಒಳಗಡೆ ಪಾಸಿಟಿವ್ ಎನರ್ಜೀಸ್ ಬರೋದಕ್ಕೆ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ದಿರ ಬೆಳಗಿನ ಜಾವ ಅಥವಾ ಸೂರ್ಯೋದಯಕ್ಕೆ ಮುಂಚೆ ಕಸವನ್ನು ಗುಡಿಸೋದು ತುಂಬ ಇಂಪಾರ್ಟೆಂಟು. ಸಂಜೆ ಹೊತ್ತು ಅಷ್ಟೇ ಸೂರ್ಯಾಸ್ತ ಆದಮೇಲೆ ಅಥವಾ ದೀಪ ಹಚ್ಚೋ ಟೈಮಲ್ಲಿ ಕಸವನ್ನು ಗುಡಿಸ್ಬಾರ್ದು. ಮನೆಯನ್ನು ಒರೆಸೋವಾಗ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಒರೆಸೋದ್ರಿಂದ ಕೂಡ ನಿಮ್ಮ ಮನೆಯ ಒಳಗಡೆ ಪಾಸಿಟಿವ್ ಎನರ್ಜೀಸ್ ಚೆನ್ನಾಗಿ ಜಾಸ್ತಿ ಆಗತ್ತೆ. ಮತ್ತು ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಮೂಲೆಯಲ್ಲಿ ನಿಲ್ಲಿಸಿಡಬಾರ್ದು. ಈಶಾನ್ಯ ದಿಕ್ಕಲ್ಲಿ ಎಸ್ಪೆಷಲಿ ಪೊರಕೆನ ಇಡಲೇಬಾರ್ದು. ಅಷ್ಟೇ ಅಲ್ಲ, ಇಡೋದಿದ್ರೆ ಪೊರಕೆಯನ್ನು ಪಶ್ಚಿಮದಲ್ಲಿ ಅಥವಾ ವಾಯುವ್ಯದಲ್ಲಿ ಅಂದರೆ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಮಾತ್ರ ಇಡಬೇಕು. ತುಂಬ ಸಿಂಪಲ್ ಮಾಹಿತಿ, ಬಟ್ ತುಂಬಾ ಎಫೆಕ್ಟಿವ್ ಇರುತ್ತೆ. ನಿಮ್ಮ ಮನೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಹೇಗಾಗುತ್ತೆ ಅಂತ ಇದನ್ನೆಲ್ಲ ಮಾಡಿ ನೋಡಿ. ಈ ಮಾಹಿತಿಯನ್ನು ತಪ್ಪದೆ ಶೇರ್ ಮಾಡಿ. ಹರಿ ಓಂ.